ರಾಮಾಯಣದಲ್ಲಿ ಯುದ್ಧದ ಕೊನೆಯ ದಿನ. ಸೋತ ರಾವಣನು ನೆಲದ ಮೇಲೆ ಬಿದ್ದು ನೋವಿನಲ್ಲಿ ನರಳುತ್ತಾ ಮರಣದ ನಿರೀಕ್ಷೆಯಲ್ಲಿದ್ದಾನೆ. ರಾಮನು ತನ್ನ ತಮ್ಮನಾದ ಲಕ್ಷ್ಮಣನನ್ನು ತನ್ನ ಬಳಿಗೆ ಕರೆದು ಹೇಳುತ್ತಾನೆ, ಪ್ರಿಯ ಸಹೋದರ ಲಕ್ಷ್ಮಣ, ಅವನಲ್ಲಿ ಏನೆಲ್ಲ ದೋಷಗಳಿರಬಹುದು, ಆದರೂ ಕೂಡ ರಾವಣ ಒಬ್ಬ ಮಹಾನ್ ವ್ಯಕ್ತಿ, ಅಪಾರ ವಿದ್ಯಾವಂತ, ಜ್ಞಾನ ಸಂಪನ್ನ, ಜೊತೆಗೆ ಮಹಾದೇವ ಶಿವನ ಪರಮಭಕ್ತ, ಎಲ್ಲಾ ವಿಷಯಗಳಲ್ಲೂ ಪರಿಣಿತ. ಆತ ಇನ್ನೇನು ಕೊನೆಯುಸಿರೆಳೆಯಲಿದ್ದಾನೆ. ಅವನು ಈ ಲೋಕವನ್ನು ತೊರೆಯುವ ಮೊದಲು ಅವನ ಜ್ಞಾನವನ್ನು ನೀನು ಗೌರವಪೂರ್ವಕವಾಗಿ ಪಡೆದುಕೋ. ಅಣ್ಣ ಹಾಗೆ ಹೇಳಿದ್ದೇ ತಡ ಲಕ್ಷ್ಮಣನು ತಕ್ಷಣವೇ ರಾವಣ ಇದ್ದ ಕಡೆಗೆ ಹೋಗಿ ಅವನ ತಲೆಯ ಬಳಿ ನಿಂತನು. ಲಕ್ಷ್ಮಣ ತನ್ನ ಹತ್ತಿರಕ್ಕೆ ಬಂದಿದ್ದನ್ನು ನೋಡಿಯೂ ರಾವಣನು ಮೌನವಾಗಿಯೇ ಇದ್ದನು. ಲಕ್ಷ್ಮಣ ಸ್ವಲ್ಪ ಹೊತ್ತು ಕಾಯ್ದು ನಿರಾಶನಾಗಿ ರಾಮನ ಬಳಿ ಹಿಂತಿರುಗಿದನು. ರಾಮನಿಗೆ ನಡೆದಿದ್ದೆಲ್ಲವೂ ಗೊತ್ತು. ನಗುತ್ತಾ ಹೇಳಿದನು, ಲಕ್ಷ್ಮಣ, ಯಾರಾದರೊಬ್ಬರಿಂದ ಜ್ಞಾನ ಪಡೆಯಬೇಕೆಂದಿದ್ದರೆ ಅವರ ಕಾಲುಗಳ ಬಳಿ ನಿಂತುಕೊಳ್ಳಬೇಕು, ತಲೆಯ ಬಳಿಯಲ್ಲಿ ಅಲ್ಲ. ಲಕ್ಷ್ಮಣನಿಗೆ ತನ್ನ ತಪ್ಪಿನ ಅರಿವಾಯಿತು. ಆತ ಮರಳಿ ರಾವಣನ ಬಳಿ ಹೋಗಿ ಆತನ ಕಾಲುಗಳ ಬಳಿ ನಿಂತನು. ರಾವಣನು ಅವನನ್ನು ನೋಡಿ ಮುಗುಳ್ನಕ್ಕನು. ಅವನ ಮುಗುಳ್ನಗುವೆಯಲ್ಲಿ ಸ್ವಾಗತವಿತ್ತು. ರಾವಣನು ಲಕ್ಷ್ಮಣನನ್ನು ನಗುತ್ತಲೇ ಹತ್ತಿರಕ್ಕೆ ಕರೆದು ಅವನ ಕಿವಿಯಲ್ಲಿ ಹೇಳಿದನು. ಲಕ್ಷ್ಮಣನು ಅವನ ಮಾತುಗಳನ್ನು ಅತ್ಯಂತ ಗೌರವದಿಂದ ಕೇಳಿಸಿಕೊಳ್ಳುತ್ತಿದ್ದನು. ತನ್ನ ಜೀವನದ ಕೊನೆಯ ಕ್ಷಣಗಳಲ್ಲಿ ರಾವಣನು ಲಕ್ಷ್ಮಣನಿಗೆ ತನ್ನ ಬದುಕಿನ ಅತ್ಯಮೂಲ್ಯ ಜ್ಞಾನವನ್ನು ಹೇಳಲು ಆರಂಭಿಸಿದನು. ಮೊದಲಿಗೆ ರಾವಣನು ಹೇಳಿದನು, ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ತಡ ಮಾಡದೆ ಮಾಡು, ಆದರೆ ಕೆಟ್ಟ ಕೆಲಸಗಳನ್ನು ನಾಳೆಯವರೆಗೆ ಮುಂದೂಡು. ರಾವಣನು ತಾನು ಸೀತೆಯನ್ನು ಅಪಹರಿಸಿದ ತಪ್ಪನ್ನು ಕ್ಷಮಿಸಲು ಸಮಯ ತೆಗೆದುಕೊಂಡಿದ್ದನು. ಇದುವೇ ಅವನ ಅತಿ ದೊಡ್ಡ ತಪ್ಪು ಎಂದು ಅವನಿಗೆ ಮನವರಿಕೆಯಾಗಿತ್ತು. ನಂತರ ರಾವಣನು ಎರಡನೆಯ ಜ್ಞಾನವನ್ನು ಹಂಚಿಕೊಂಡನು. ನೀನು ಶತ್ರುವನ್ನು ಎಂದಿಗೂ ಚಿಕ್ಕವನೆಂದು ಭಾವಿಸಬೇಡ. ತನ್ನ ಕೊನೆಯುಸಿರಿನವರೆಗೂ ರಾವಣನು ರಾಮನನ್ನು ಕೇವಲ ಒಬ್ಬ ಸಾಮಾನ್ಯ ಮಾನವ ಎಂದು ಅಂದಾಜಿಸಿದ್ದನು. ಆದರೆ ರಾಮನು ವಿಷ್ಣುವಿನ ಅವತಾರ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಇದುವೇ ಅವನ ಮತ್ತೊಂದು ತಪ್ಪು. ಕೊನೆಯದಾಗಿ ರಾವಣನು ಲಕ್ಷ್ಮಣನಿಗೆ ಹೇಳಿದನು, ನಿನ್ನ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ, ಏಕೆಂದರೆ ನಿನಗೆ ಹತ್ತಿರವಿರುವವರಿಂದಲೇ ನಿನಗೆ ಅಪಾಯವಿದೆ. ರಾವಣನಿಗೆ ವಿಭೀಷಣನು ಇದ್ದಿದ್ದರಿಂದಲೇ ಅವನ ಸಾವಿಗೆ ಕಾರಣವಾಯಿತು. ಅವನ ರಹಸ್ಯಗಳನ್ನು ತಿಳಿದಿದ್ದ ವಿಭೀಷಣನು ರಾಮನಿಗೆ ಆತನ ದೌರ್ಬಲ್ಯಗಳನ್ನು ಹೇಳಿದನು. ಹೀಗೆ ಈ 3 ಮುಖ್ಯ ಜ್ಞಾನಗಳನ್ನು ರಾವಣನು ಲಕ್ಷ್ಮಣನಿಗೆ ನೀಡಿದನು. ಜ್ಞಾನವನ್ನು ಪಡೆಯುವಾಗ ವಿನಯದಿಂದ ಇರಬೇಕು ಮತ್ತು ಜ್ಞಾನವನ್ನು ಯಾರಿಂದಲೂ ಪಡೆಯಲು ಹಿಂಜರಿಯಬಾರದು ಎಂಬುದು ಈ ಕಥೆಯ ಮೂಲಕ ರಾಮನು ಲಕ್ಷ್ಮಣನಿಗೆ ಹೇಳಿಕೊಟ್ಟ ಸಂದೇಶವಾಗಿತ್ತು. ತನ್ನ ತಪ್ಪಿನ ಅರಿವಾದ ಲಕ್ಷ್ಮಣನು ರಾವಣನಿಗೆ ವಂದಿಸಿ ತನ್ನ ಅಣ್ಣನ ಬಳಿಗೆ ಹಿಂದಿರುಗಿದನು. ಇಂತಹ ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.